ಕಟಕ ರಾಶಿಯವರೇ ಗಮನಿಸಿ, ಯುಗಾದಿ ನಂತರ ಆರಂಭವಾಗುವ ಈ ಕಾಲ ನಿಮ್ಮ ಜೀವನದಲ್ಲಿ ನಿಧಾನವಾಗಿ ಆದರೆ ಸ್ಪಷ್ಟವಾಗಿ ದೊಡ್ಡ ಬದಲಾವಣೆಗಳನ್ನು ತರಬಹುದಾದ ಸಮಯವಾಗಬಹುದು. ಇಷ್ಟು ದಿನ ನಿಮ್ಮ ಮನಸ್ಸಿನಲ್ಲಿ ಇದ್ದ ಗೊಂದಲಗಳು, ಆತಂಕಗಳು ಮತ್ತು ಅನಿಶ್ಚಿತತೆಗಳು ಈಗ ನಿಧಾನವಾಗಿ ದೂರವಾಗುವ ಸಾಧ್ಯತೆ ಇದೆ. ನೀವು ಬಹಳ ಸಮಯದಿಂದ ಮಾಡಿದ ಶ್ರಮಕ್ಕೆ ತಕ್ಷಣ ಫಲ ಸಿಗಲಿಲ್ಲ ಎಂದು ಯೋಚಿಸಿದ್ದಿರಬಹುದು. ಆದರೆ ಈಗ ಆ ಶ್ರಮ ವ್ಯರ್ಥವಾಗಿಲ್ಲ ಸ್ನೇಹಿತರೆ ಅನ್ನಿಸುವ ಪರಿಸ್ಥಿತಿ ಕಾಣಿಸಬಹುದು. ಯುಗಾದಿ ನಂತರದ ಈ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಸಣ್ಣ ಸೂಚನೆಗಳ ಮೂಲಕ ಹೊಸ ದಾರಿಗಳು ತೆರೆದುಕೊಳ್ಳುವ ಸಾಧ್ಯತೆ ಇದೆ. ಕಟಕ ರಾಶಿಯವರು ಸಹಜವಾಗಿ ಭಾವನಾತ್ಮಕವರು, ಕುಟುಂಬವನ್ನು ತುಂಬ ಪ್ರೀತಿಸುವವರು ಮತ್ತು ಸಂಬಂಧಗಳನ್ನು ಅತ್ಯಂತ ಮೌಲ್ಯವಾಗಿಟ್ಟುಕೊಳ್ಳುವವರು. ಆ ಕಾರಣದಿಂದ ಕೆಲವೊಮ್ಮೆ ನೀವು ನಿಮ್ಮ ಭಾವನೆಗಳನ್ನು ಒಳಗೆ ಇಟ್ಟುಕೊಂಡು ಒಂಟಿಯಾಗಿ ಯೋಚಿಸುವ ಸ್ವಭಾವ ಹೊಂದಿರಬಹುದು ನೀವು. ಆದರೆ ಈಗ ಬರುತ್ತಿರುವ ಸಮಯದಲ್ಲಿ ನೀವು ನಿಮ್ಮ ಮಾತನ್ನು ಸ್ಪಷ್ಟವಾಗಿ ಹೇಳುವ ಅಗತ್ಯ ಬರುತ್ತದೆ ಸ್ನೇಹಿತರೆ. ಕೆಲಸ ಮಾಡುವ ಸ್ಥಳದಲ್ಲಿ ನಿಮ್ಮ ಶ್ರಮವನ್ನು ಗಮನಿಸುವವರು ನಿಧಾನವಾಗಿ ಹೆಚ್ಚಾಗುವ ಸಾಧ್ಯತೆ ಇದೆ. ಇಷ್ಟು ದಿನ ನಿಮ್ಮ ಪ್ರಯತ್ನಗಳು ಯಾರಿಗೂ ಕಾಣಿಸದಂತಿತ್ತು ಎಂದು ನೀವು ಭಾವಿಸಿದ್ದಿರಬಹುದು. ಆದರೆ ಈಗ ನಿಮ್ಮ ಕೆಲಸ ಮತ್ತು ನಿಮ್ಮ ಜವಾಬ್ದಾರಿತನವನ್ನು ಗುರುತಿಸುವ ಸಂದರ್ಭಗಳು ಎದುರಾಗಬಹುದು. ಕಟಕ ರಾಶಿಯವರ ಜೀವನದಲ್ಲಿ ಈ ಸಮಯದಲ್ಲಿ ಮುಖ್ಯವಾದ ಬದಲಾವಣೆ ಎಂದರೆ ಆತ್ಮವಿಶ್ವಾಸ ಹೆಚ್ಚಾಗುವುದು. ನೀವು ತೆಗೆದುಕೊಳ್ಳುವ ನಿರ್ಧಾರಗಳ ಬಗ್ಗೆ ಮೊದಲು ಇದ್ದ ಸಂಶಯ ಈಗ ನಿಧಾನವಾಗಿ ಕಡಿಮೆಯಾಗಬಹುದು. ಕೆಲವು ಹೊಸ ಅವಕಾಶಗಳು ನಿಮ್ಮ ಮುಂದೆ ಬರಬಹುದು. ಆದರೆ ಅವುಗಳನ್ನು ತಕ್ಷಣ ಹಿಡಿಯಬೇಕೇ ಅಥವಾ ಯೋಚಿಸಿ ಮುಂದುವರಿಯಬೇಕೇ ಎಂಬುದನ್ನು ಸಮತೋಲನದಿಂದ ನಿರ್ಧರಿಸುವುದು ಉತ್ತಮ. ಹಣಕಾಸಿನ ವಿಷಯದಲ್ಲಿ ಈ ಸಮಯ ನಿಧಾನವಾದ ಸುಧಾರಣೆಯನ್ನು ತರುವ ಸಾಧ್ಯತೆ ಇದೆ. ಹಠಾತ್ ದೊಡ್ಡ ಹಣದ ಲಾಭಗಳಿಗಿಂತಲೂ ನಿಧಾನವಾಗಿ ಸ್ಥಿರತೆ ಬರುತ್ತಿರುವ ಸೂಚನೆಗಳು ಕಾಣಬಹುದು. ನಿಮಗೆ ಬಾಕಿ ಹಣ ಅಥವಾ ನೀವು ನಿರೀಕ್ಷಿಸದ ಹಣದ ವಿಚಾರಗಳು ಮತ್ತೆ ನಿಮ್ಮ ಗಮನಕ್ಕೆ ಬರಬಹುದು. ಖರ್ಚು ಮಾಡುವ ರೀತಿ ಮೇಲೆ ನೀವು ಹೆಚ್ಚು ಗಮನ ಹರಿಸುವ ಕಾಲವೂ ಇದೇ ಆಗಬಹುದು ಸ್ನೇಹಿತರೆ. ನೋಡಿ, ಉಳಿತಾಯದ ಬಗ್ಗೆ ನೀವು ಗಂಭೀರವಾಗಿ ಯೋಚಿಸುವ ಸಾಧ್ಯತೆ ಇದೆ. ಸ್ನೇಹಿತರೆ, ಕಟಕ ರಾಶಿಯವರ ಜೀವನದಲ್ಲಿ ಕುಟುಂಬದ ಪಾತ್ರ ತುಂಬ ಮುಖ್ಯವಾದದ್ದು. ನೋಡಿ, ಈ ಸಮಯದಲ್ಲಿ ಕುಟುಂಬದವರ ಜೊತೆಗಿನ ಸಂಬಂಧಗಳಲ್ಲಿ ಸಹಕಾರ ಹೆಚ್ಚಾಗುವ ಸಾಧ್ಯತೆ ಇದೆ ಎಂದೇ ಹೇಳಬಹುದು. ಕರ್ಕಾಟಕ ರಾಶಿಯವರೇ, ನಿಮಗೆ ಹಿಂದೆ ನಡೆದ ಕೆಲವು ತಪ್ಪು ಅರ್ಥಗಳು ನಿಧಾನವಾಗಿ ಸರಿಯಾಗಬಹುದು. ನೀವು ಒಮ್ಮೆ ದೂರವಾದವರ ಜೊತೆ ಮತ್ತೆ ಮಾತನಾಡುವ ಅವಕಾಶ ಕೂಡ ಬರಬಹುದು ಸ್ನೇಹಿತರೆ. ಆದರೆ ಈ ಸಮಯದಲ್ಲಿ ಅತಿಯಾದ ಭಾವನೆಗೆ ಒಳಗಾಗದೆ ಸಮತೋಲನದಿಂದ ನಡೆದುಕೊಳ್ಳುವುದು ಉತ್ತಮ. ನೋಡಿ, ನಿಮ್ಮ ಮಾತು ಮತ್ತು ನಿಮ್ಮ ನಿರ್ಧಾರಗಳನ್ನು ಎಲ್ಲರಿಗೂ ಹೇಳುವುದಕ್ಕಿಂತ ಅಗತ್ಯವಾದವರಿಗೆ ಮಾತ್ರ ಹಂಚಿಕೊಳ್ಳುವುದು ಒಳ್ಳೆಯದು. ನೋಡಿ, ಕೆಲವೊಮ್ಮೆ ಮೌನವಾಗಿರುವುದು ಕೂಡ ದೊಡ್ಡ ಶಕ್ತಿಯಂತೆ ಕೆಲಸ ಮಾಡುತ್ತದೆ ನಿಮ್ಮ ಜೀವನದಲ್ಲಿ. ಯುಗಾದಿ ನಂತರದ ಈ ಅವಧಿಯಲ್ಲಿ ನಿಮ್ಮ ಮನಸ್ಸಿನಲ್ಲಿ ಹೊಸ ಯೋಚನೆಗಳು ಹುಟ್ಟುವ ಸಾಧ್ಯತೆ ಹೆಚ್ಚು ಇದೆ. ಈ ಯೋಚನೆಗಳು ನಿಮ್ಮ ಭವಿಷ್ಯದ ದಿಕ್ಕನ್ನು ಬದಲಾಯಿಸುವಷ್ಟು ಮಹತ್ವವುಳ್ಳವರಾಗಿರಬಹುದು. ಆದರೆ ಕರ್ಕಾಟಕ ರಾಶಿಯವರೇ, ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಸಮಾಧಾನದಿಂದ ಯೋಚಿಸುವುದು ಅಗತ್ಯ. ಆತುರದಲ್ಲಿ ತೆಗೆದುಕೊಂಡ ನಿರ್ಧಾರ ಕೆಲವೊಮ್ಮೆ ಅವಕಾಶವನ್ನು ತಪ್ಪಿಸಬಹುದು. ಕಟಕ ರಾಶಿಯವರೇ, ನಿಮಗೆ ಸಹಜವಾಗಿ ಇತರರಿಗೆ ಸಹಾಯ ಮಾಡುವ ಗುಣ ಹೊಂದಿರುತ್ತಾರೆ. ಆದರೆ ಈ ಸಮಯದಲ್ಲಿ ನಿಮ್ಮ ಜೀವನದ ಮೇಲೂ ಗಮನ ಕೊಡಬೇಕಾಗುತ್ತದೆ. ನಿಮ್ಮ ಆರೋಗ್ಯ ಮತ್ತು ಮನಸ್ಸಿನ ಶಾಂತಿಯನ್ನು ಕೂಡ ಸಮಾನವಾಗಿ ಕಾಪಾಡಿಕೊಳ್ಳುವುದು ಮುಖ್ಯ. ಸ್ವಲ್ಪ ಸಮಯವನ್ನು ನಿಮ್ಮದೇ ಆಲೋಚನೆಗಳಿಗೆ ಕೊಡುವುದು ಒಳ್ಳೆಯದು. ಪ್ರಕೃತಿ ನಡುವೆ ನಡೆಯುವುದು, ಶಾಂತವಾಗಿ ಯೋಚಿಸುವುದು ಅಥವಾ ಧ್ಯಾನ ಮಾಡುವುದರಿಂದ ಮನಸ್ಸಿಗೆ ಶಕ್ತಿ ಸಿಗಬಹುದು ಸ್ನೇಹಿತರೆ.
ಈ ಸಮಯದಲ್ಲಿ ನಿಮ್ಮ ಕನಸುಗಳನ್ನು ಮತ್ತೆ ನೆನಪಿಸಿಕೊಳ್ಳುವ ಸಂದರ್ಭ ಬರಬಹುದು. ನಿಮಗೆ ಹಿಂದೆ ಸಾಧ್ಯವಾಗಲಿಲ್ಲ ಎಂದು ಬಿಟ್ಟಿದ್ದ ಕೆಲವು ಗುರಿಗಳು ಮತ್ತೆ ನಿಮ್ಮ ಮುಂದೆ ಕಾಣಿಸಬಹುದು. ಇದು ಅವನು ಮತ್ತೆ ಪ್ರಯತ್ನಿಸಲು ಸರಿಯಾದ ಸಮಯವಾಗಬಹುದು. ನಿಮಗೆ ಕಟಕ ರಾಶಿಯವರೇ, ಈ ಅವಧಿಯಲ್ಲಿ ನಿಮ್ಮ ಜೀವನದಲ್ಲಿ ಕೆಲವು ಸೂಚನೆಗಳು ಕಾಣಬಹುದು. ಅವು ಒಂದು ಅವಕಾಶದ ರೂಪದಲ್ಲಿರಬಹುದು, ಒಂದು ಮಾತಿನ ರೂಪದಲ್ಲಿರಬಹುದು, ಅಥವಾ ಒಂದು ಹೊಸ ಪರಿಚಯದ ರೂಪದಲ್ಲಿ ಇರಬಹುದು. ಮತ್ತೊಮ್ಮೆ ಹೇಳುತ್ತಿದ್ದೇನೆ, ಒಂದು ಅವಕಾಶದ ರೂಪದಲ್ಲಿ, ಒಂದು ಮಾತಿನ ರೂಪದಲ್ಲಿ, ಅಥವಾ ಒಂದು ಹೊಸ ಪರಿಚಯದ ರೂಪದಲ್ಲಿ ಇರಬಹುದು. ಸ್ನೇಹಿತರೆ, ಅವುಗಳನ್ನು ಸರಿಯಾಗಿ ಗುರುತಿಸಿದರೆ ಈ ರಾಶಿಯವರು ನಿಮ್ಮ ದಾರಿ ಇನ್ನಷ್ಟು ಸ್ಪಷ್ಟವಾಗುತ್ತದೆ. ನಿಮ್ಮ ಒಳಗಿನ ಧ್ವನಿಯನ್ನು ಕೇಳುವುದು ಈ ಸಮಯದಲ್ಲಿ ಬಹಳ ಮುಖ್ಯ. ಕೆಲವೊಮ್ಮೆ ನಮ್ಮ ಮನಸ್ಸೇ ನಮಗೆ ಸರಿಯಾದ ದಾರಿಯನ್ನು ತೋರಿಸುತ್ತದೆ. ಯುಗಾದಿ ನಂತರದ ಈ ಸಮಯ ನಿಮ್ಮ ಜೀವನದಲ್ಲಿ ನಿಧಾನವಾಗಿ ಆದರೆ ಗಟ್ಟಿಯಾದ ಬದಲಾವಣೆಗಳನ್ನು ತರಬಹುದಾದ ಕಾಲವಾಗಬಹುದು. ಈ ಕಟಕ ರಾಶಿಯವರಿಗೆ ನೀವು ಸಹನೆಯೊಂದಿಗೆ ಮತ್ತು ಆತ್ಮವಿಶ್ವಾಸದೊಂದಿಗೆ ಮುಂದುವರಿದರೆ ನಿಮ್ಮ ಪ್ರಯತ್ನಗಳಿಗೆ ಫಲ ದೊರಕುವ ಸಾಧ್ಯತೆ ಇದೆ. ಇದೇ ಕಟಕ ರಾಶಿಯವರಿಗೆ ಜೀವನದಲ್ಲಿ ಪ್ರತಿಯೊಂದು ಸಮಯವೂ ಒಂದೇ ರೀತಿ ಇರುವುದಿಲ್ಲ. ಕೆಲವು ಸಮಯಗಳು ಪರೀಕ್ಷೆಗೆ ಬರುತ್ತವೆ, ಕೆಲವು ಸಮಯಗಳು ಅವಕಾಶಗಳನ್ನು ನೀಡುತ್ತವೆ. ಕಟಕ ರಾಶಿಯವರೇ, ಈಗ ಬರುತ್ತಿರುವ ಸಮಯ ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳನ್ನು ತರಬಹುದಾದ ಸಮಯವಾಗಬಹುದು. ನಿಮ್ಮ ಶಕ್ತಿ ನಿಮ್ಮ ನಂಬಿಕೆಯಲ್ಲಿದೆ. ನೀವು ನಿಮ್ಮ ಮೇಲೆ ನಂಬಿಕೆ ಇಟ್ಟರೆ ಮುಂದೆ ಬರುವ ದಾರಿಯೂ ಸ್ಪಷ್ಟವಾಗಬಹುದು. ಹಾಗಾಗಿ ಕಟಕ ರಾಶಿಯವರೇ, ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ. ಆಗ ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಟರೆ ಮುಂದೆ ಬರುವ ದಾರಿಯೂ ಸಹ ಸ್ಪಷ್ಟತೆಯಾಗಿ ಇರುತ್ತದೆ ಎಂದೇ ಹೇಳಬಹುದು. ಯುಗಾದಿ ನಂತರ ಆರಂಭವಾಗುವ ಈ ಅವಧಿ ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯದ ಆರಂಭವಾಗಬಹುದು. ಶಾಂತವಾಗಿರಿ, ಸಹನೆ ಇಡಿ ಮತ್ತು ನಿಮ್ಮ ದಾರಿಯಲ್ಲಿ ಆತ್ಮವಿಶ್ವಾಸದಿಂದ ಮುಂದುವರಿಯಿರಿ. ಮುಂದಿನ ದಿನಗಳು ನಿಮ್ಮ ಜೀವನದಲ್ಲಿ ಹೊಸ ಅನುಭವಗಳು ಮತ್ತು ಹೊಸ ಅವಕಾಶಗಳನ್ನು ತರಬಹುದು. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.